ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡೋಣ. ಇವತ್ತಿನ ವ್ಲಾಗ್ನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಅದು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ. ಯಾರಿಗೆ ಯೂಸ್ಫುಲ್ ಆಗತ್ತೆ ಅಂತ ಹೇಳಿದ್ರೆ, ಯಾರ್ಯಾರು CNG ಕಾರ್ಗಳನ್ನ ಇಟ್ಕೊಂಡಿರ್ತೀರ, ಸೊ ಅಂಥವ್ರಿಗೆ ತುಂಬಾನೇ ಈ ಒಂದು ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಅದು ಎಸ್ಪೆಷಲಿ CNG ಗಾಡಿ ಇಟ್ಕೊಂಡಿರೋರಿಗೆ ಒಂದು ಆ್ಯಪ್ ಇದೆ. ಸೊ ಆ್ಯಪ್ ನ ಯೂಸ್ ಮಾಡೋದ್ರಿಂದ CNG ಗಾಡಿ ಇಟ್ಕೊಂಡಿರೋರು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಈ ಆ್ಯಪ್ ಏನು, ಯಾವ ತರ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಗೆ ಹೇಳ್ದೆ, ಒಂದು CNG ಗಾಡಿ ಇಟ್ಕೊಂಡಿರೋರಿಗೆ ಒಂದು ಆ್ಯಪ್ ಇದೆ. ಸೊ ಆ ಆ್ಯಪ್ನ ಯೂಸ್ ಮಾಡಿದ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ, ಸೊ ಆ ಒಂದು ರಿಲೇಟೆಡ್ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ ಈಗ ಆಲ್ಮೋಸ್ಟ್ ಫ್ಯೂಲ್ ವೇರಿಯಂಟ್ ವೆಹಿಕಲ್ಗಳಲ್ಲಿ ಯಾವ್ಯಾವ ಹೊಸ ಗಾಡಿಗಳು ಬರ್ತಿದ್ವಿ. ಈಗ ಎಲ್ಲ ಆಲ್ಮೋಸ್ಟ್ CNG ಪೆಟ್ರೋಲ್ ಪ್ಲಸ್ CNG ಗಾಡಿಗಳೇ ಆಲ್ಮೋಸ್ಟ್ ಬರ್ತಿರುವಂಥದ್ದು. ಸೊ ಈಗಿರ್ಬೇಕಂದ್ರೆ ಅಂದು ಕೂಡ ನಿಮ್ಗೆ ಗೊತ್ತಿರೋದು CNG ವೆಹಿಕಲ್. ಸೊ ಯಾವ ಆ್ಯಪ್ ಅಂತ ಹೇಳಿದ್ದೆ, ಸೊ ಆ್ಯಪ್ ಏನು, ಯಾವ ಆ್ಯಪ್ ಹೆಸರೇನು, ಅದನ್ನು ಬಳಕೆ ಮಾಡೋದೇನು, ಅದರಿಂದ ಏನು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ತುಂಬಾ ಹಳೆಯ ವಿಡಿಯೋದಲ್ಲೇ ನಾನು ಆ ಒಂದು ಆ್ಯಪ್ ಬಗ್ಗೆ ಮಾತಾಡಿದ್ದೆ. ಸೊ ಇವಾಗ ತಿರ್ಗಾ ಆ ಒಂದು ಆ್ಯಪ್ ಬಗ್ಗೆ ಒಂದಷ್ಟು ಜನ ಡ್ರೈವರ್ಸ್ಗಳಿಗೆ ಯೂಸ್ಫುಲ್ ಆಗಲಿ, ಬರೀ ಕ್ಯಾಬ್ ಡ್ರೈವರ್ಸ್, ಕ್ಯಾಬ್ ಗಾಡಿ ಅಂತಲ್ಲ, ವೈಟ್ ಬೋರ್ಡ್ CNG ಗಾಡಿಗಳು ಇದ್ರೂ ಕೂಡ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಆಯ್ತಾ. ವೈಟ್ ಬೋರ್ಡ್ ಗಾಡಿಗಳನ್ನ ಇಟ್ಕೊಂಡಿರೋರ್ಗೂ ಕೂಡ ಯಾವ್ದೊಂದು ಆ್ಯಪ್ ಅಂತ ಹೇಳಿದ್ರೆ, ನಿಮಗೆ ಸ್ಕ್ರೀನ್ ಹಾಕಿರ್ತೀನಿ ನೋಡ್ಬೋದು. ಆಲ್ರೆಡಿ ಓಪನ್ ಮಾಡಿದ್ದೀನಿ. ನವಾಗಾಟಿ ಅಂದ್ಬಿಟ್ಟು ಒಂದು ಆ್ಯಪ್, ಅಪ್ಲಿಕೇಶನ್ ಹೆಸರು ಇದು. ಸೊ ಈ ಅಪ್ಲಿಕೇಶನ್ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಪ್ಲೇಸ್ಟೋರಲ್ಲಿ ಕೂಡ ಹೋದ್ರೆ ಸರ್ಚ್ ಮಾಡ್ಬೋದು. ಪ್ಲೇಸ್ಟೋರಲ್ಲಿ ನಿಮಗೆ ಸಿಗುತ್ತೆ ನವಾಗಾಟಿ ಅಂದ್ಬಿಟ್ಟು. ಸೊ ಈ ಒಂದು ಆ್ಯಪ್ನ ಏನಕ್ಕೆ ಡಿಸೈನ್ ಮಾಡಿದ್ದಾರೆ, ಯಾವ ಥರ ಡಿಸೈನ್ ಮಾಡಿದ್ದಾರೆ, ಇದರಿಂದ ಏನು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ, ಬರೀ CNG ಅಂತಾನೆ ಅಲ್ಲ, ಇದರಲ್ಲಿ ನಿಮ್ದು ಡೀಸೆಲ್ ಗಾಡಿ ಆಗಿರ್ಬೋದು, ಪೆಟ್ರೋಲ್ ಗಾಡಿ ಆಗಿರ್ಬೋದು, CNG ಗಾಡಿ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕ್ ಚಾರ್ಜಿಂಗ್ ವೆಹಿಕಲ್ ಗಾಡಿಗಳಾಗಿರ್ಬೋದು. ಸೊ ಯಾವ ಗಾಡಿ ಇಟ್ಕೊಂಡಿದ್ರು ಕೂಡ ಈ ಒಂದು ಆ್ಯಪ್ ಯೂಸ್ಫುಲ್ ಆಗುತ್ತೆ ಆಯ್ತಾ. ಬಟ್ ಜಾಸ್ತಿ ಏನಪ್ಪಾ ಅಂದ್ರೆ CNG ಗಾಡಿಗಳು ಯಾರು ಯೂಸ್ ಮಾಡ್ತೀರಾ, ಸೊ ಇವ್ರುಗಳಿಗೆ ತುಂಬಾನೇ ಜಾಸ್ತಿ ಯೂಸ್ಫುಲ್ ಆಗುತ್ತೆ. ಯಾವ ಥರ ಅಂತ ಹೇಳ್ತೀನಿ. ಸೊ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಬೇಕು ಅಂದ್ರೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನವಾಗಾಟಿ ಎಂಬುದು ಸ್ಕ್ರೀನಲ್ಲಿ ಹಾಕಿರ್ತೀನಿ ಸ್ಕ್ರೀನ್ಶಾಟು. ಆ ಆ್ಯಪ್ ನೇಮನ್ನು ತೊಗೊಂಡು ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಬೇಸಿಕ್ ಡೀಟೇಲ್ಸ್ ಏನು, ಫೋನ್ ನಂಬರ್, ಮೇಲ್ ID ಏನೋ ಕೇಳಿದ್ರೆ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿರುತ್ತೆ ಆಯ್ತಾ ಲಾಗಿನು. ಸೊ ಅದಾಗ್ತಿದ್ದಂಗೆ ಆಲ್ರೆಡಿ ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಇಂಟರ್ಫೇಸ್ ಈ ಥರ ಇರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನನ್ನ ಗಾಡಿ ಇದು ನಂಬರ್ ಕಾಣಿಸ್ತಿರುತ್ತೆ ನೋಡಿ, 2RS CNG ಅಂದ್ಬಿಟ್ಟು ಇದೆ. KA03AP5231 ನನ್ನ ಗಾಡಿ ನಂಬರ್ ಇರುತ್ತೆ. ಫ್ಯೂಲ್ ಬಂದ್ಬಿಟ್ಟು CNG ಅಂತ ಸೆಲೆಕ್ಟ್ ಮಾಡ್ಕೊಂಡು, ಪೆಟ್ರೋಲ್ CNG ಅಂತ ಇರುತ್ತೆ. ಮತ್ತೆ ನಿಯರೆಸ್ಟ್ CNG ಸ್ಟೇಷನ್ ಟೈಪು ಅದೆಲ್ಲ ಏನೇನೋ ಆಪ್ಷನ್ಗಳು ಇದ್ದಾವೆ ಆಯ್ತಾ, ಅದೆಲ್ಲ ಹಂಗಿರಲಿ. ಸೊ ಇದೇನಪ್ಪ ಅಂತೇಳಿ, ನಾ ಈಗ ಎಲ್ಲಿದ್ದೀನಿ ಲೊಕೇಶನ್ನು, ಅದು ಸುತ್ತಮುತ್ತ ನಾನು ಝೂಮ್ ಔಟ್ ಮಾಡಿದ್ರೆ ಲೊಕೇಶನ್ನ ನೋಡಿ, ನನ್ನ ಸುತ್ತಮುತ್ತ ಎಲ್ಲೆಲ್ಲಿ CNG ಬಂಕ್ಗಳಿದ್ದಾವೆ ಸೊ ಅದೆಲ್ಲ ಶೋ ಆಗುತ್ತೆ ಒಂದು ಮ್ಯಾಪಲ್ಲಿ. ಓಕೆನಾ, ನಿಯರ್ ಬೈ ಆಯ್ತಾ. ನೋಡಿ ಹಿಂಗೆ ಝೂಮ್ ಔಟ್ ಮಾಡಿದಷ್ಟು ನಿಯರ್ ಬೈ ಎಲ್ಲೆಲ್ಲಿದೆ, ಯಾವ ಬಂಕಲ್ಲಿ ಬರೀ CNGನೇ ಸಿಗುವಂಥ ಬಂಕ್ ಯಾವುದಿದೆ, ಅಥವಾ ನಾರ್ಮಲ್ ಪೆಟ್ರೋಲ್ ಬಂಕ್ಗಳಲ್ಲಿ CNGಗಳು ಅವೈಲೇಬಿಲಿಟಿ ಇದೆ. ಸೊ ಎಲ್ಲ ತೋರಿಸುತ್ತೆ. ಸೊ ಇದರಿಂದ ಏನು ಯೂಸ್ಫುಲ್ ಅಂತ ಹೇಳಿದ್ರೆ, ಈಗ ನಾವು ಎಲ್ಲೋ CNG ಲಾಂಗ್ ಡ್ರೈವ್ ಎಲ್ಲ ಹೋದ್ರೆ CNGನೇ ಸಿಗಲ್ಲ. ಎಷ್ಟೊಂದು ಕಡೆ CNG ಆಲ್ಮೋಸ್ಟ್ ಎಲ್ಲ ಬಂಕ್ಗಳು CNGಗಳು ಸಿಗಲ್ಲ. ಸೊ ಅಂಥ ಟೈಮ್ನಲ್ಲಿ ಏನು ಮಾಡ್ತೀವಿ, CNGನೇ ಎಂಡಲ್ಲಿ ಇರುತ್ತೆ. ಸೊ CNG ಹಾಕ್ಸ್ಕೊಳ್ಬೇಕಾಗುತ್ತೆ. ನಾವೆಲ್ಲೋ ಒಂದು ಬೇರೆ ಒಂದು ಯಾವುದೋ ಒಂದು ಹೊಸ ಜಾಗದಲ್ಲಿ ಹೋಗಿರ್ತೀವಿ. ಸೊ ಅಲ್ಲಿ ಎಲ್ಲಿ CNG ಇದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ಈ ಒಂದು ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಿಕೊಂಡು ಗಾಡಿ ನಂಬರಲ್ಲಿ ಹಾಕಿಟ್ಕೊಂಡ್ರೆ, ನೀವಿರುವಂಥ ಲೊಕೇಶನ್ ಆಟೋಮೆಟಿಕ್ ಆಗಿ ನಿಯರ್ ಬೈ ಯಾವ್ದು ಎಲ್ಲಿ CNG ಸಿಗತ್ತೆ ಅನ್ನೋದನ್ನ ಇದನ್ನು ನೋಡಿಕೊಂಡು ನೀವು ಹೋಗ್ಬಿಟ್ಟು CNGನ ಫಿಲ್ ಮಾಡಿಸ್ಕೊಳ್ಬೋದು. ಸೊ ಇದು ಇರುವಂಥ ಬೆನಿಫಿಟ್ ಈ ಒಂದು ಆ್ಯಪಲ್ಲಿ. ನಾನೀಗ ಎಲ್ಲಿ ಇದ್ದೀನಿ, ಸೊ ನಮ್ಮ ನಿಯರ್ ಬೈ ಬಂದ್ಬಿಟ್ಟು ಸುತ್ತಮುತ್ತ ಎಲ್ಲೆಲ್ಲಿದೆ ಅಂತ ತೋರಿಸ್ತಾ ಇದೆ. ಓಕೆನಾ, ಇಲ್ಲಿ ಫ್ಯೂಲ್ ನಾವು ಅಂತಿದೆಯಲ್ಲ, ಸೊ ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನಿಯರ್ ಬೈ ಎಲ್ಲೆಲ್ಲಿದೆ ಅದನ್ನು ಆಟೋಮೆಟಿಕ್ ತೋರಿಸ್ಬಿಡುತ್ತೆ ನೋಡಿ. ಯಾವ ಬಂಕು ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ, ಎಷ್ಟು ನಿಮಿಷ ಆಗುತ್ತೆ ಹೋಗೋದಕ್ಕೆ, ಅಡ್ರೆಸ್ ಎಲ್ಲ ತೋರಿಸ್ಬಿಡುತ್ತೆ ಆಯ್ತಾ. ಸೊ ನಿಮ್ಮ ಕಿಲೋಮೀಟರ್ನು ಇರುತ್ತೆ, ಅದನ್ನು ನೋಡಿಕೊಂಡು ನಿಮ್ಮ ನಿಯರ್ ಬೈ ಕಿಲೋಮೀಟರ್ ಯಾವ್ದು ಬೇಕೋ ಅದನ್ನು ಅದನ್ನು ಪ್ರೆಸ್ ಮಾಡಿದ್ರೆ ನ್ಯಾವಿಗೇಷನ್ ಅಂತ ನೋಡಿ. ಈಗ ಒಂದು ಯಾವುದೋ ಪ್ರೆಸ್ ಮಾಡಿದೆ, BP ಬಾಗ್ಲೂರ್ ಭಾರತ್ ಪೆಟ್ರೋಲಿಯಂ ಅಂತ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಅಡ್ರೆಸ್ ಇರುತ್ತೆ. ಕೆಳಗಡೆ ಬಂದ್ಬಿಟ್ಟು ಏನೇನು ಸಿಗುತ್ತೆ, ಅಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ, CNG ಇದೆ. ಓಕೆನಾ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ರೇಟ್ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಮತ್ತು ವಾಶ್ರೂಮ್ ಏನೇನಲ್ಲಿ ಫೆಸಿಲಿಟಿಗಳಿದೆ ಅದೆಲ್ಲ ತೋರಿಸಿದ್ದಾನೆ ಆಯಿತಾ, ಅದೆಲ್ಲ ಇರುತ್ತೆ. ಸೊ ಇಲ್ಲಿ ಬೇಕು ಅಂತ ಹೇಳಿದ್ರೆ ನಿಮ್ಗೆ ನಿಯರ್ ಬೈ ಇದೆ ಅಂತ ಹೇಳಿದ್ರೆ ನ್ಯಾವಿಗೇಟ್ ಅಂತ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ಇದು ಮ್ಯಾಪ್ ತೋರಿಸುತ್ತೆ ನಿಮಗೆ, ನ್ಯಾವಿಗೇಷನ್ ತೋರಿಸುತ್ತಾ ಹೋಗುತ್ತೆ. ನೀವು ಇರೋಂಥ ಲೊಕೇಶನಿಂದ ಆ ಒಂದು ಫ್ಯೂಲ್ ಬಂಕ್ಗೆ ನಿಮಗೆ ನ್ಯಾವಿಗೇಷನ್ ಓಪನ್ ಆಗುತ್ತೆ. ಸೊ ಆರಾಮಾಗಿ ನೀವು ಸ್ಟಾರ್ಟ್ ಟ್ರಿಪ್ ಅಂತ ಕೊಟ್ಕೊಂಡು ಲೊಕೇಶನ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ CNGನ ಹಾಕ್ಸ್ಕೊಳ್ಬೋದು. ಏನಂತ ಹೇಳಿದ್ರೆ, ಈಗ ಆನ್ ದ ವೇ ಎಲ್ಲ ಹೋಗ್ತಾ ಇರ್ತೀರಾ, ಆ ಫ್ಯೂಲ್ನ ಒಂದು ಸರ್ಚ್ ಮಾಡೋದಕ್ಕಿಂತ ಮುಂಚೆ
ಹಿಂಗೆ ಝೂಮ್ ಇನ್ ಮಾಡ್ತಿರಲ್ಲ, ಸೊ ಹಂಗೆ ಮಾಡಿದಾಗ ನೀವು ಹೋಗೋಂಥ ರೂಟಲ್ಲೇ ಯಾವ್ದಾದ್ರು ನೋಡ್ಕೊಳ್ಳಿ, ಝೂಮ್ ಔಟ್ ಝೂಮ್ ಇನ್ ಮಾಡಿ ನೀವು ಹೋಗ್ತಿರೋಂಥ ರೂಟಲ್ಲಿ ಎಲ್ಲಾದ್ರು ಪೆಟ್ರೋಲ್ ಬಂಕ್ ಇದೆಯಾ ಅಂತ ನೋಡಿಕೊಂಡು ಯಾವುದೋ ಒಂದು ಇದೆ ಇಲ್ಲಿ ಆಯಿತಾ. ಎಕ್ಸಾಂಪಲ್ಗೆ ಇಲ್ಲೊಂದು ಯಾವುದೋ ಒಂದು ಬಂಕ್ ಇದೆ, ಅದನ್ನು ಪ್ರೆಸ್ ಮಾಡ್ತೀನಿ, ಲೋಗೋ ಇದೆ ಅದನ್ನು ಪ್ರೆಸ್ ಮಾಡ್ತಿದ್ದಂಗೆ ನಿಮಗೆ ತೋರಿಸುತ್ತೆ ಎಷ್ಟು ಕಿಲೋಮೀಟ್ರಲ್ಲಿ ಆ ಒಂದು ಬಂಕ್ ಇದೆ, ಅದಕ್ಕೆ ಹೋಗೋದಕ್ಕೆ ಎಷ್ಟು ನಿಮಿಷ ಆಗುತ್ತೆ ಆಯಿತಾ. ಮತ್ತು ಓಪನ್ನು ಕ್ಲೋಸು ಇದು ಆಪ್ಷನ್ ಬಂದ್ಬಿಟ್ಟು ತುಂಬ ದಿನದ ಹಿಂದೆ ಇದು ಓಪನ್ ಇದೆಯಾ ಕ್ಲೋಸ್ ಇದೆಯಾ ಅನ್ನೋ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಮುಂಚೆ ಇದು ಬಿಟ್ಟಿರಲಿಲ್ಲ, ಸೊ ಇವಾಗ ಬಿಟ್ಟಿರೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಏನಕ್ಕಂದ್ರೆ ಮುಂಚೆ ಬಿಟ್ಟಿರಲಿಲ್ಲ, ಬರೀ CNG ಬಂಕ್ ಎಲ್ಲೆಲ್ಲಿದೆ ಅಂತ ತೋರಿಸೋದು. ಸೊ ನಾವು ನೈಟ್ ಟೈಮ್ ಏನಾದರೂ ಅಲ್ಲಿ CNG ಬಂಕ್ ಇದೆ ಅಂತ ಹೋಗ್ಬಿಡ್ತಿದ್ವಿ, ಬಟ್ ಅಲ್ಲಿ ಓಪನ್ ಇದೆಯಾ ಕ್ಲೋಸ್ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ಇವ್ರು ಅಪ್ಡೇಟ್ ಮಾಡಿರೋದ್ರಿಂದ ಓಪನ್ ಇದೆಯಾ ಕ್ಲೋಸ್ ಇದೆ ಅಂತ ತೋರಿಸ್ಬಿಡುತ್ತೆ, ಯಾವ ಟೈಮಿಂಗ್ಸಲ್ಲಿ ಓಪನ್ ಇರುತ್ತೆ ಯಾವ ಟೈಮಿಂಗ್ಸ್ ಕ್ಲೋಸ್ ಇರುತ್ತೆ ಅಂತ. ಸೊ ಇದೊಂದು ಇರೋಂಥ ಆಪ್ಷನ್ ಆಯಿತಾ. ಸೊ ಇದನ್ನ ಬೇಕು ಅಂದರೆ ಎಡಿಟ್ ಮಾಡ್ಕೊಳ್ಬೋದು, ಶೇರ್ ಮಾಡ್ಬೋದು, ಲೊಕೇಶನ್ನು ಸೇವ್ ಮಾಡ್ಕೋಬೋದು, ಈ ಥರ ಆಪ್ಷನ್ ಎಲ್ಲ ಇರುತ್ತೆ. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಬಂಕು CNG ಬಂಕ್ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇರುವಂಥ CNG ಬಂಕ್ ಎಲ್ಲೆಲ್ಲಿ CNG ಸಿಗುತ್ತೆ ಆ ಒಂದು CNG ಬಂಕ್ಗಳೆಲ್ಲ ಇದು ಆ್ಯಪಲ್ಲಿ ತೋರಿಸುತ್ತೆ, ಆಲ್ಮೋಸ್ಟ್ ಆಲ್ ತೋರಿಸುತ್ತೆ. ಅಕಸ್ಮಾತ್ ಹೊಸ್ದಾಗಿ ಯಾವ್ದಾದ್ರು CNG ಬಂಕ್ ಏನೋ ಓಪನ್ ಆಗಿದೆ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಅಂತಂದರೆ ನಿಮ್ಮ ಕಡೆಯಿಂದ ಒಂದು ಏನು ಮಾಡ್ಬೋದು ಅಂತಂದರೆ ಈ ಆ್ಯಪ್ಗೆ ಆ ಒಂದು ಪೆಟ್ರೋಲ್ ಬಂಕ್ ಲೊಕೇಶನ್ಗೆ ಹೋಗಿ ಆ ಪೆಟ್ರೋಲ್ ಬಂಕ್ ಫೋಟೋ ತೆಗೆದು ಹಾಕೋದಾಗಿರ್ಬೋದು, ಮತ್ತು ಹೊಸ್ದಾಗಿ ಅಲ್ಲೇ ನಿಮಗೆ ತೋರಿಸ್ಬಿಡುತ್ತೆ. ಇದರಲ್ಲಿ ಪ್ರೊಫೈಲ್ಗೆ ಹೋದರೆ ಒಂದು ನಿಮಿಷ ಕೆಳಗಡೆ ನೋಡಿ, ಇಲ್ಲಿ ಪ್ರೊಫೈಲು ಮ್ಯಾಪು ಕಾಂಟ್ರಿಬ್ಯೂಟ್ ಅಂತ ಇದೆ, ಫ್ಯೂಲ್ ಲಾಗ್ಸ್ ಅಂತ ಇದೆ ಆಯಿತಾ. ಇಲ್ಲಿ ಕಾಂಟ್ರಿಬ್ಯೂಟ್ ಅಂತ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿಕೊಂಡು ಆ್ಯಡ್ ನ್ಯೂ ಸ್ಟೇಷನ್ ಅಂತ ಇದೆ ನೋಡಿ, ಇದನ್ನು ಪ್ರೆಸ್ ಮಾಡಿಕೊಂಡು ನೀವು ಇರೋಂಥ ಲೊಕೇಶನಲ್ಲಿ ಕರೆಕ್ಟಾಗಿ ಫ್ಯೂಲ್ ಬಂಕ್ ಎಲ್ಲಿದೆ ಹೊಸ್ದಾಗಿ ಓಪನ್ ಆಗಿರುತ್ತೆ, ಸೊ ಆ ಲೊಕೇಶನ್ ಇದ್ದರೆ ನೀವು ಸೊ ಆಟೋಮೆಟಿಕ್ ತೊಗೊಂಡಿರುತ್ತೆ ಲೊಕೇಶನ್ನ. ಸೊ ಕನ್ಫರ್ಮ್ ಅಂತ ಕೊಟ್ಟರೆ ನಿಮ್ಮದು ಅಲ್ಲಿದ್ದು ನಿಮಗೆ ಫ್ಯೂಲ್ ಸ್ಟೇಷನ್ದು ಏನು ಫೋಟೋ ತಗೊಳ್ಳೋಕೆ ತೋರಿಸುತ್ತೆ. ಸೊ ಫೋಟೋ ಮೇಲೆ ಕ್ಯಾಪ್ಚರ್ ಫೋಟೋ ಅಂತ ಕೊಟ್ಟರೆ ಆ ಒಂದು ಹೊಸ ಫ್ಯೂಲ್ ಏನು ಬಂಕ್ ಓಪನ್ ಆಗಿರುತ್ತೆ ಅದರದ್ದು ಫೋಟೋ ತೆಗೆದು ಹಾಕ್ಬಿಟ್ಟು ಒಂದಷ್ಟು ನಿಮ್ಮ ಕಡೆಯಿಂದ ಕಾಂಟ್ರಿಬ್ಯೂಟ್ ಮಾಡೋ ಥರ ಆಯಿತಾ. ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಾಳೆ ದಿವಸ ಆ ಒಂದು ನಿಯರ್ ಬೈ ಬಂಕ್ ಯಾರಾದರೂ ಅವಶ್ಯಕತೆ ಇದೆ CNG ಅಂತ ಅನ್ನೋ ಥರ ಆದರೆ ಸೊ ಅದು ಈ ಒಂದು ಮ್ಯಾಪಲ್ಲಿ ಅಥವಾ ಆ್ಯಪಲ್ಲಿ ಶೋ ಆಗುವಂಥದ್ದು. ಸುಮಾರು ಜನ ನಮ್ಮ ಕ್ಯಾಬ್ ಡ್ರೈವರ್ಸ್ ಯಾರು ಇದ್ದೀರಾ ಎಲ್ಲ ಏನು ಮಾಡ್ತೀರಾ ಅಂತಂದರೆ CNG ಹಾಸ್ಕೊಳ್ತಿರಲ್ವ, CNG ಬಂಕ್ಗಳಿಗೆ ಹೋಗ್ತೀರಾ. ಸೊ ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ನಿಯರ್ ಬೈ CNG ಬಂಕ್ ಹತ್ರ ಹೋಗಿ ಒಂದು ಆ್ಯಪ್ ಓಪನ್ ಮಾಡ್ಕೊಳ್ಳಿ, ಅಲ್ಲಿ ಆಟೋಮೆಟಿಕ್ಕಾಗಿ ಆ ಒಂದು ಬಂಕ್ ಆ್ಯಡ್ ಆಗಿದ್ರೆ ಅದು ತೋರಿಸುತ್ತೆ. ಆ ಬಂಕ್ ಮೇಲೆ ಪ್ರೆಸ್ ಮಾಡಿಕೊಂಡು ಅಲ್ಲಿ ಒಂದೊಂದು ಬಂಕಲ್ಲಿ ಇದು ಟೈಮಿಂಗ್ಸ್ ನೋಡಿ, ಒಂದೊಂದು ಬಂಕಲ್ಲಿ 24 hours ಅಂತ ಇರುತ್ತೆ, ಒಂದೊಂದು ಬಂಕಲ್ಲಿ ನೋಡಿ ಇಲ್ಲಿ ಈ ಬಂಕಿಗೆ ಗ್ಯಾಸ್ CNG ಸ್ಟೇಷನ್ನು. ಸೊ ಇದು ಬಂದ್ಬಿಟ್ಟು ಟೈಮು ಇದಕ್ಕೆ ಆ್ಯಡ್ ಮಾಡಿಲ್ಲ, ಯಾವ ಟೈಮಲ್ಲಿ ಸಿಗುತ್ತೆ 24 hours ಏನು ಇತ್ತು ಅಂತ ಅದಕ್ಕೆ ಆ್ಯಡ್ ಮಾಡಿಲ್ಲ ಇವರು. ಸೊ ಆ ಬಂಕ್ ಹತ್ರ ನೀವು ಹೋದ್ರಾಗ ಅಲ್ಲಿ ಟೈಮ್ಸ್ ಏನೋ ಒಂದು ಆ್ಯಪಲ್ಲಿ ಆ್ಯಡ್ ಮಾಡಿಲ್ಲ ಅಂತಂದಾಗ ನೀವು ಜಸ್ಟ್ ಆ ಬಂಕಲ್ಲಿ ಎಂಪ್ಲಾಯೀಸ್ಗಳ ಹತ್ರ ಕೇಳ್ಬಿಟ್ಟು ಇದು ಎಷ್ಟು ಎಲ್ಲಿ ತನಕ ಸರ್ವಿಸ್ ಕೊಡ್ತೀರಾ, 24 hours ಅಥವಾ ಓಪನಿಂಗ್ ಎಷ್ಟೊತ್ತಿಗೆ ಕ್ಲೋಸ್ ಎಷ್ಟೊತ್ತಿಗೆ, ಸೊ ಅದನ್ನು ಕೇಳ್ಕೊಂಡು ನೀವು ಆ ಬಂಕ್ ಕೆಳಗಡೆ ಆ್ಯಡ್ ವರ್ಕಿಂಗ್ ಅವರ್ಸ್ ಅಂತ ಇರುತ್ತೆ, ಅಕಸ್ಮಾತ್ ಆ್ಯಡ್ ಮಾಡಿಲ್ಲ ಅಂದರೆ ಟೈಮಿಂಗ್ಸ್ನ, ಸೊ ಅವ್ರ ಹತ್ರ ಕೇಳ್ಕೊಂಡು ಆ ಟೈಮಿಂಗ್ಸ್ನ ನೀವು ಇಲ್ಲಿ ವರ್ಕಿಂಗ್ ಅವರ್ಸ್ನ ಆ್ಯಡ್ ಮಾಡ್ಬೋದು. ಓಕೆನಾ, ಇಲ್ಲಿ ನೋಡಿ ಮಂಡೇ ಟು ಸಂಡೇ ಅಂತ ಇರುತ್ತಲ್ಲ, ಸೊ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಟೈಮಿಂಗ್ಸ್ನ ಕೇಳ್ಬಿಟ್ಟು ಇದನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಯಾರಾದರೂ ನಿಮಗೆ ಆಗಿರ್ಬೋದು ಅಥವಾ ಆ ಥರ CNG ಅಂತ ನೆಕ್ಸ್ಟ್ ಯಾರ ಬೇರೆ ಡ್ರೈವರ್ಸ್ಗಳಿಗಾಗಿರ್ಬೋದು ಯೂಸ್ಫುಲ್ ಆಗುತ್ತೆ. ಸೊ ಇದೊಂದು ಅಪ್ಡೇಟ್ ಮಾಡ್ಕೊಳ್ಳಿ ಗೈಸ್ ಆಯಿತಾ. ಇದನ್ನು ಮಾಡೋದ್ರಿಂದ ಏನು ಲಾಸು ಕಳ್ಕೊಳ್ಳೋದೇನೂ ಇಲ್ಲ, ಇದನ್ನು ನಮಗೆ ಯೂಸ್ಫುಲ್ ಆಗುತ್ತೆ ಆಯಿತಾ. ನಮಗೂ ಯೂಸ್ಫುಲ್ ಆಗುತ್ತೆ, ನಮ್ಮಂಥ ಡ್ರೈವರ್ಸ್ಗಳಿಗೂ ಈ ಒಂದು ಆ್ಯಪಲ್ಲಿ ಯೂಸ್ಫುಲ್ ಆಗುವಂಥದ್ದು ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಗಾಡಿ ಇದನ್ನು ಇದೆ ಅಂತ ಹೇಳಿದ್ರು ಕೂಡ ನೀವು ಸ್ಟಾರ್ಟಿಂಗಲ್ಲಿ ನಿಮ್ಮ ಗಾಡಿ ಆ್ಯಡ್ ಮಾಡ್ಬೇಕಾದ್ರೆ ಯಾವುದು ನಿಮ್ಮ ಫ್ಯೂಲ್ ವೇರಿಯಂಟ್ ಯಾವುದು ನಿಮ್ಮ ಗಾಡಿದು ಅನ್ನೋದನ್ನು ಕೇಳುತ್ತೆ. ಸೊ ಅವಾಗ ನೀವು ಸೆಲೆಕ್ಟ್ ಮಾಡ್ಬೋದು, ಡೀಸೆಲ್ಲ, CNGನ, ಪೆಟ್ರೋಲ, ಎಲೆಕ್ಟ್ರಿಕ್ಕ. ಇದನ್ನು ಸೆಲೆಕ್ಟ್ ಮಾಡಿ ಎಲೆಕ್ಟ್ರಿಕ್ ನಿಯರ್ ಬೆಸ್ಟ್ ಚಾರ್ಜಿಂಗ್ ಸ್ಟೇಷನ್ ಎಲ್ಲಿದೆ ಅದು ತೋರಿಸುತ್ತೆ. ಸೊ ಆ ಥರ ಆಯಿತಾ, ತುಂಬಾ ಚೆನ್ನಾಗಿದೆ ಈ ಒಂದು ಆ್ಯಪು. ಈ ಗಾಡಿನ CNG ಗಾಡಿಗಳು ಯಾರ್ಯಾರ ಹತ್ರ ಇದೆ ಮತ್ತು ಪೆಟ್ರೋಲ್ ಡೀಸೆಲ್ ಬಿಡಿ ಸಿಕ್ಬಿಡುತ್ತೆ, ಎಲ್ಲ ಕಡೆ ಸಿಕ್ಬಿಡುತ್ತೆ, ಬಟ್ CNG ಮತ್ತು ಚಾರ್ಜಿಂಗ್ ಸ್ಟೇಷನ್ಗಳು ಸೊ ಇದನ್ನು ಆಲ್ಮೋಸ್ಟ್ ನಾವು ಹುಡ್ಕೋವಂಥ ಪರಿಸ್ಥಿತಿ ಸದ್ಯಕ್ಕಿದೆ ಆಯಿತಾ. ಬಟ್ ಅದಕ್ಕೆ ಹೇಳೋದು, ಚಾರ್ಜಿಂಗ್ ಗಾಡಿ ಇಟ್ಕೊಂಡಿರೋರಾಗಿರ್ಬೋದು, CNG ಗಾಡಿ ಇಟ್ಕೊಂಡಿರೋರಾಗಿರ್ಬೋದು, ಕಂಪಲ್ಸರಿಯಾಗಿ ಈ ಒಂದು ಆ್ಯಪನ್ನು ನಿಮ್ಮ ಹತ್ರ ಇರಲೇಬೇಕು. ಇದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಲಾಂಗಿಂಗ್ ಹೋದಾಗ, ನಿಮ್ಗೆ ಗೊತ್ತಿಲ್ದಿರೋಂಥ ಪ್ಲೇಸ್ಗಳಿಗೆ ಹೋದಾಗ ಈ ಒಂದು ಆ್ಯಪು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಆಯಿತಾ. ಆಲ್ ಓವರ್ ಕರ್ನಾಟಕ ನೀವು ಯಾವ ಬಂಕ್ಗೆ ಹೋದ್ರೂ ಅಲ್ಲಿ ಆ ಬಂಕ್ ನಿಯರ್ ಬೈ ಆ್ಯಡ್ ಆಗಿದೆ ತೋರಿಸುತ್ತೆ. ಅಕಸ್ಮಾತ್ ಆಗಿಲ್ಲ ನೀವು ನೋಡಿದಿರ ಅಂತಂದರೆ ನೀವು ಆ್ಯಡ್ ಮಾಡ್ಬೋದು. ಸೊ ಇದು ಇರುವಂಥ ಫ್ಯೂಚರ್ಸು ತಿಳಿಸ್ಬೇಕಿತ್ತು, ಸೊ ಅದಕ್ಕೋಸ್ಕರ ವಿಡಿಯೋನ ಮಾಡಿದ್ದೀನಿ. ಮತ್ತು ಇನ್ನೊಂದು ಪ್ರೊಫೈಲ್ಗೆ ಹೋದರೆ ಏನೂ ಇಲ್ಲ, ಲಾಗೌಟ್, ಸೇವ್ಡ್ ಲೊಕೇಶನ್ನು ಅದೆಲ್ಲ ಇದೆ. ಕಾಂಟ್ರಿಬ್ಯೂಟ್ ತೋರಿಸ್ನಲ್ಲ, ಸೊ ಅದು ಹೊಸದಾಗಿ ನೀವು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಆ್ಯಡ್ ಮಾಡ್ಬೋದು ಸ್ಟೇಷನ್ಗಳು. ಫ್ಯೂಲ್ ಲಾಗ್ಸ್ ಅಂತ ಕೊಟ್ಟಿದ್ದಾರೆ, ಏನೂ ಗೊತ್ತಿಲ್ಲ ಇದು. ನೋಡಿ ಎಲ್ಲ ನಿಯರ್ ಬೈ ಬ್ಯಾಂಕ್ಗಳು ಯಾವುದಿದೆ ಎಲ್ಲ ತೋರಿಸ್ಬಿಡುತ್ತೆ ಆಯಿತಾ.
ಸೊ ಇದು ಇರುವಂಥದ್ದು ಗೈಸ್ ಆಯ್ತಾ. ಸೊ ವಿಡಿಯೋ ಬಗ್ಗೆ ಏನು ಅನಿಸ್ತು ನನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಏನು ಬೇಕು ಅಂದ್ರೆ ಅದೇ ಹೇಳಿದ್ನಲ್ಲ, ಪ್ಲೇಸ್ಟೋರ್ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಡ್ರಿ. ಜಸ್ಟ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಒಂದಲ್ಲ ಒಂದು ದಿವಸ ಪಕ್ಕ ಹೇಳ್ತೀನಿ, CNG ಗಾಡಿ ಇಟ್ಕೊಂಡಿರೋಗೆ ಅಥವಾ ಎಲೆಕ್ಟ್ರಿಕ್ ಗಾಡಿ ಇಟ್ಕೊಂಡಿರೋಗೆ ಈ ಒಂದು ಆ್ಯಪ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಒಂದಲ್ಲ ಒಂದು ಟೈಮಲ್ಲಿ ಯೂಸ್ ಆಗೇ ಆಗುತ್ತೆ ಆಯ್ತಾ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಬಗ್ಗೆ ಏನು ಅನಿಸ್ತು ನಾನು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿ ಸಿಗೋಣ. ಟೇಕ್ ಕೇರ್. ಸಿ ಯು. ಬೈ ಬೈ ಗೈಸ್.